ಇವತ್ತು ನಾನು ಮಾಡ್ತಾ ಇರೋದು ಬೀಟ್ರೂಟ್ ಕಟ್ಲೆಟ್ ಬೇಕಾಗಿರೋ ಸಾಮಗ್ರಿಗಳು: ಒಂದು ದೊಡ್ಡ ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸೋಸಿದ ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಸೋಸಿ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ, ಕರಿಬೇವನ್ನ ಹೆಚ್ಚಿಟ್ಟಿದ್ದೀನಿ ಸಣ್ಣಗೆ, 2 ಬೇಯಿಸಿದ ಆಲೂಗಡ್ಡೆ. ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಚಮಚ ಎಣ್ಣೆ ಹಾಕಿ, 2 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಜೀರಿಗೆ ಸ್ವಲ್ಪ ಚಟಪಟ ಸಿಡಿದ ಮೇಲೆ ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೋಸಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕಾಯಿಡಿಸಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಬಂದಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಈರುಳ್ಳಿನ ಕಾಯಿಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಚೆನ್ನಾಗಿ ಕಾಯಿಡಿಸಿ, ಸ್ವಲ್ಪ ಈರುಳ್ಳಿ ಬೆಂದಮೇಲೆ ಅದಕ್ಕೆ ಸಣ್ಣಗೆ ಕರಿಬೇವು ಹೆಚ್ಚಿಟ್ಟಿದ್ದೀನಲ್ಲ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ತುರಿದಿಟ್ಟ ಬೀಟ್ರೂಟನ್ನ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಬೀಟ್ರೂಟ್ ತುರಿದಿಟ್ಕೊಂಡಿದ್ದೀನಿ. ಬೀಟ್ರೂಟನ್ನ ನೀವು ತುರಿಯುವಾಗ ಅದು ಮ್ಯಾಗಿಂದೆಲ್ಲ ಸಿಪ್ಪಿ ಇರ್ತೈತಲ್ಲ ಅದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳ್ಕೊಂಡು ತುರಿದಿಟ್ಕೊಳ್ಳಿ. ಆ ಬೀಟ್ರೂಟನ್ನ ಈಗ ಈರುಳ್ಳಿ ಬೆಂದಿದೆಲ್ಲ ಅದಕ್ಕೆ ಸೇರಿಸಿ ಚೆನ್ನಾಗಿ ಕಾಯಿಡಿಸ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದರೆ ಅದು ಆಮೇಲೆ ನಿಮ್ಗೆ ಇದನ್ನು ಕಟ್ಲೆಟ್ ಮಾಡೋಕ್ಕೆ ಇದು ಆಗುತ್ತೆ. ಹಸಿ ವಾಸನೆ ಇರಬಾರ್ದು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಾಯಿಡಿಸ್ಕೊಡ್ರಿ. ನೋಡಿ ಚೆನ್ನಾಗಿ ಬೇಯ್ತು. ಅದಕ್ಕೆ ನಾನೀಗ 2 ದೊಡ್ಡ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ. ಆಲೂಗಡ್ಡಿನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಆಲೂಗಡ್ಡಿನ ಇದು ಬೀಟ್ರೂಟು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಕಲಿಸ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಕೂಡಬೇಕು. ಅಲ್ಲಿವರೆಗೂ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗೆಲ್ಲ ಚೆನ್ನಾಗಿ ಕೂಡ್ಕೊಂತು. ಬೀಟ್ರೂಟ್ ವಾಸನೆನೂ ಹೋಗುವವರೆಗೂ ಹುಡ್ಕೊಂಡಿದ್ನಲ್ಲ, ಮತ್ತು ಆಲೂಗಡ್ಡೆನೂ ಬೇಯಿಸಿಟ್ಟಿದ್ದಿತ್ತಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೂಡಿಸ್ಕೊತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಕೂಡ್ತು. ಈಗ 1 ನಿಮಿಷ ಬೇಯಲಿ. ಅದು ಬೇಯ್ತಲ್ಲ, ಈಗ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, 2 ಚಮಚ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ 2 ಚಮಚ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಇದು 1 ನಿಮಿಷ ಹಾಗೆ ಬಿಡಿ ಬೇಯೋಕ್ಕೆ. ನೋಡಿ ಎಲ್ಲ ಮಿಕ್ಸ್ ಆಯ್ತಲ್ಲ ಚೆನ್ನಾಗಿ. ಈಗ 1 ನಿಮಿಷ ಹಂಗೆ ಬಿಟ್ಟು ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೋಡಿ ಈಗೆಲ್ಲ ಬೆಂತಲ್ಲ, ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಒಂದು ಬಟ್ಲಲ್ಲಿ 2 ಚಮಚ ಮೈದಾ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿ ಕಲಸಿ ಅದು ಪೇಸ್ಟ್ ಥರ ಆಗಬೇಕು. ಸ್ವಲ್ಪ ನೀರನ್ನೂ ಅಲ್ಲ ಗಟ್ಟಿನೂ ಅಲ್ಲ, ಮೀಡಿಯಮ್ ಸೈಜ್ ಕಲಸಿಟ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿ ನೋಡಿ ಈ ಹದ ಇರಲಿ. ಆಮೇಲೆ ಇದನ್ನು ಸೈಡ್ಗಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳಿ.
ಆಮೇಲೆ ಇದು ಈಗ ಬಿಟ್ಬಿಟ್ಟು ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಅದು ತಣ್ಣಗಾಗೈತಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಗುಂಡಿ ಮಾಡಿಕೊಂಡು ಅದನ್ನು ಕೈಯಿಂದ ಹೀಗೆ ತಟ್ಕೋಬೇಕು. ನೀವು ವಡೆ ತಟ್ತಿರಲ್ಲ ಆ ಥರ ಹಿಂಗೆ ತಟ್ಕೋಬೇಕು. ನಿಮ್ಗೆ ಯಾವ ಬೇಕೋ ಆ ಆಕಾರ ಮಾಡ್ಕೊಳ್ಳಿ. ರೌಂಡ್ ಬೇಕಾದ್ರೆ ರೌಂಡು, ಚೌಕ್ ಬೇಕಾದ್ರೆ ಚೌಕು. ನಾನೀಗ ರೌಂಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದೆಲ್ಲನೂ ಇದೇ ಥರ ಮಾಡಿಟ್ಕೋಬೇಕು ಒಂದು ತಟ್ಟೆಯಲ್ಲಿ. ಇನ್ನೊಂದು ತೋರಿಸ್ತೀನಿ ನೋಡಿರಿ. ಕೈಗೆ ಎಣ್ಣೆ ಹಚ್ಕೊಂಡು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಹೀಗೆ ತಟ್ಟಬೇಕು ವಡೆ ಆಕಾರ. ತಟ್ಟಿ ಉಳಿದಿದ್ದೆಲ್ಲನೂ ಇದೇ ಥರ ತಟ್ಟಿ ಇಟ್ಕೊಳ್ಳಿ ತಟ್ಟೆಯಲ್ಲಿ. ನೋಡಿ ಎಲ್ಲ ರೆಡಿ ಆದವು. ಈಗ ಮತ್ತೆ ಅವನ್ನ ಈಗ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದರಲ್ಲಿ ಎದ್ದಿ, ಮತ್ತು ಇದು ಕಾರ್ನ್ಫ್ಲೋರ್ ಹಿಟ್ಟಲ್ಲಿ, ಇದು ಕಾರ್ನ್ಫ್ಲೋರ್ ಹಿಟ್ಟು ಅದರಲ್ಲಿ ಅದ್ದಿ ಇಡಬೇಕು ತಟ್ಟೆಯಲ್ಲಿ ಎಲ್ಲನೂ. ಒಂದೊಂದಾಗೆ ಅದು ಮೈದಾ ಹಿಟ್ಟಿನ ನೀರಿನಲ್ಲಿ ಅದ್ದಿ ಕಾರ್ನ್ಫ್ಲೋರ್ ಹಿಟ್ಟಿನಲ್ಲಿ ಅದ್ದಿ ಇಟ್ಕೊಡ್ರಿ. ಮತ್ತು ಒಂದು ಅದೇ ಫ್ಯಾನಿಗೆ ಕಾಯಕ್ಕಿಟ್ಟು ಒಂದು ಚಮಚ ಎಣ್ಣೆ ಹಾಕಿ ಅವು ಅದ್ದಿ ಇಟ್ಕೊಂಡಿದ್ರಲ್ಲ ಬೀಟ್ರೂಟಿನ ಕಟ್ಲೆಟ್ನ ಅದು ಫ್ಯಾನಿಗೆ ಹಾಕಿ ಅದನ್ನ ಮೇಲೆ ಒಂದು ಚಮಚ ಎಣ್ಣೆ ಹಾಕಿರಿ. ಮತ್ತು ಹಾಕಿ ಅವನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕೆಂಪಾಗಿ. ಯಾಕಂದರೆ ಆಲೂಗಡ್ಡೆನೂ ಮೊದಲೇ ಬೇಯಿಸಿಟ್ಕೊಂಡಿದ್ರಿ, ಈರುಳ್ಳಿ ಬೀಟ್ರೂಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿಟ್ಟಿದ್ರಿ. ಇವು ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪಾಗಲಿ. ಯಾಕಂದ್ರೆ ನೀವು ಮೈದಾ ಹಿಟ್ಟಿನಲ್ಲಿ ಅದ್ದಿ ಕಾರ್ನ್ಫ್ಲೋರ್ನಲ್ಲಿ ಮತ್ತು ಅದ್ದಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀರಲ್ಲ ಈಗ ಶಾಲೋ ಫ್ರೈ, ಅವು ನೋಡಿ ಕಲರಿಗೆ ಹೇಗೆ ಚೇಂಜ್ ಆಯ್ತು ನೋಡಿ ಕೆಂಪಾಗಿ. ಈ ಥರ ನೀವು ಮಾಡ್ಕೊಳ್ಳಿ. ಮತ್ತು ಹೊಳಿಸಿ ಹಾಕ್ಬೇಕು. ಹಿಂಗೆ ಒಂದು ಸೈಡ್ ಬಂದಮೇಲೆ ಇನ್ನೊಂದು ಸೈಡ್ ಹೊಳಿಸಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೆಂಪಾಗೋವರೆಗೂ ಬೇಯಿಸ್ಕೊಂಡು ಒಂದು ತಟ್ಟೆಗೆ ಹಿಂಗೆ ತಗೊಳ್ಳಿ. ನೋಡಿ ಕಲರ್ ಚೇಂಜ್ ಆಗ್ಯಾವು. ಈಗ ಒಂದು ತಟ್ಟೆಗೆ ತಗೊಳ್ರಿ. ಈಗೆಲ್ಲನೂ ಇದೇ ಥರ ಬೇಯಿಸಿದೆ. ಈಗ ಇವು ರೆಡಿ ಆದವು, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಮಾಡೋ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.